ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಅಂಡ್ ನೀವ್ ಹೇಳ್ದಂಗೆ ಮಿಥುನ್ ಅವ್ರು ಹೇಳ್ದಂಗೆ ನಾನ್ ಈ ಕಥೆನ 1.5 ವರ್ಷದ ಹಿಂದೆ ಕೇಳಿದ್ದು. ಅಂಡ್ ಆಗ ಶಕ್ತಿ ನನ್ಗೆ ನರೇಟ್ ಮಾಡಿದ ರೀತಿ, ಅವ್ರು ಹೇಳಿದ ಆ ಕತೆ ನರೇಷನ್ ಆಗಿದ ತಕ್ಷಣ ನನ್ಗೆ ತುಂಬಾ ಇಷ್ಟ ಆಯ್ತು, ಒಪ್ಕೊಂಡ್ಬಿಟ್ಟೆ. ಅಂಡ್ ಅವರು ಹಿ ವಾಸ್ ಸರ್ಚಿಂಗ್ ಫಾರ್ ಅ ಪ್ರೊಡ್ಯೂಸರ್. ಬಟ್ ಖುಷಿ ವಿಚಾರ ಏನಂದ್ರೆ ಅವ್ರು ಯಾರ್ಯಾರಿಗೆ ಹೋಗಿ ಕತೆ ಹೇಳಿದ್ದಾರೆ, ಯಾವ್ಯಾವ ಲ್ಯಾಂಗ್ವೇಜಸ್ ಅಲ್ಲಿ ಹೋಗಿ ಹೇಳಿದ್ದಾರೆ, ಆ ಎಲ್ಲಾ ಪ್ರೊಡ್ಯೂಸರ್ಸ್ ಇಷ್ಟಪಟ್ಟಿದ್ದಾರೆ. ನಮ್ ಲ್ಯಾಂಗ್ವೇಜ್ ಅಲ್ಲಿ ಮಾಡಿ ಅಂತ ಕೇಳಿದ್ದಾರೆ. ಅಂಡ್ ಅದನ್ನ ಎಲ್ಲಾ ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್ ಅಪ್ರೋಚ್ ಮಾಡ್ಬಿಡಿ ಪೀಪಲ್ ನ. ಅಂಡ್ ಅವ್ರೆಲ್ರು ನಮ್ ಭಾಷೆಯಲ್ಲಿ ಮಾಡು, ಚೆನ್ನಾಗಿದೆ, ಇದು ಸಗರಾಗಿದೆ, ಮಾಡು ಅಂತ. ನಾನು ಹೋಗ್ ಮಾಡು, ಫಿಲ್ಮ್ ಆಗೋದು ಇಂಪಾರ್ಟೆಂಟ್. ಇಲ್ಲ ಚೈತ್ರ, ನೀವೇ ಆಕ್ಟ್ ಮಾಡ್ಬೇಕು, ಕನ್ನಡದಲ್ಲೇ ಸಿನಿಮಾ ಆಗ್ಬೇಕು ಅಂತ ಹೇಳಿದ್ ನನ್ಗೆ ಅವನು. I really loved that conviction he had. ಅಂದ್ರೆ ಅದು ಹೇಳಿದ್ರು ಸರ್ ಹೇಳ್ದಂಗೆ ತುಂಬಾ he's very sweet but he'll make sure he'll get his work ಅಂತಾರ ಒಂದು ಮನುಷ್ಯ. And that is what he did. And hudki then he met Jairam sir. So I have to really thank you, because producer ಸಿಕ್ಕಿದ್ರು ಅಂತ ಹೇಳಿದ ತಕ್ಷಣ ನಾನು ಕೇಳಿದ ನೆಕ್ಸ್ಟ್ ಕ್ವೆಶ್ಚನ್, ಕಥೆಯಲ್ಲಿ ಏನಾದ್ರು ಚೇಂಜಸ್ ಮಾಡಕ್ ಹೇಳಿದ್ರಾ ಅಂತ. ಸೊ ಈಸ್ ಲೈಕ್ ಒಂದು ಚೂರು ಹೇಳಲಿಲ್ಲ. He was so excited and he's looking forward to meet you and start the film. So I'm so happy that we found the producer like that finally ಅಂತ. I was so happy. And ಯಾರ್ಯಾರನ್ನ he mentioned while he was narrating, ಚಂದ್ರ ಬಿಸ್ನೆಸ್ ಮನ್ ಇರ್ತಾರೆ, ಬ್ಯಾಂಕ್ ಕ್ರಫ್ಟ್, ಅವಿನಾಶ್ ಸರ್ ತರ ಅನ್ಕೊಳ್ಳಿ ಅಂತಾನೆ ಸ್ಟಾರ್ಟ್ ಮಾಡಿದ್ದು. ಅಂಡ್ ಈ ಗಾಟ್ ಅವಿನಾಶ್ ಸರ್ ಆನ್ ಬೋರ್ಡ್. ಮದರ್ ಪಲ್ಲವಿ ಮ್ಯಾಮ್ ತರ ಒಂದ್ ಮದರ್, ಓಕೆ ಅಂತ. ಓಕೆ, ಈ ಯಾಸ್ ಕ್ಲಾರಿಟಿ ಕೊಡ್ಬಿಡಿ, ಅದಾದ್ಮೇಲೆ ನೋಡ್ಕೊಳ್ಳೋಣ ಅಂತ. ಮ್ಯೂಸಿಕ್ ಡೈರೆಕ್ಟರ್ ನಂಗೆ ಮಿಥುನ್ ತರ ಮ್ಯೂಸಿಕ್, ಬಿಕಾಸ್ ತುಂಬಾ ಮ್ಯೂಸಿಕ್ ಇದೆ, ಸೊ ಮಿಥುನ್ ಬೇಕು. ಓಕೆ ಫೈನ್, ಎಲ್ಲಾನು he had the list, but we never producer ಬೇಕು, ಎಲ್ಲಾನು ಲಿಸ್ಟ್ ಇದೆ ಅಲ್ವಾ. ಸೊ I was the only clarity he had, I think, at that point of time. So it just happened. And ಪ್ರತಿ ಹಂತದಲ್ಲೂ ಅವ್ರು ಯಾರನ್ನ ಮೀಟ್ ಮಾಡಿದ್ರು, ಅವ್ರು ಒಪ್ಕೊಂಡ್ರ ಇಲ್ವಾ, ಅದ್ ರಿಜೆಕ್ಷನ್ ಇಂದ ಹಿಡಿದು ಯಾರು ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ರು, ಎಲ್ಲಾನು ನನ್ಗೆ ಅಪ್ಡೇಟ್ ಮಾಡೋದು. ಅಂಡ್ I was very happy that I was involved like that from day one, and I felt like I was a part of it since day one. And one fine day he comes and then he says, ಈ ಫಿಲ್ಮ್ ಆಗ್ತಾ ಇದೆ. And then we shot ಟೀಸರ್ ತರ ಶೂಟ್ ಮಾಡಿದ್ವಿ. And then ಅದೆಲ್ರಿಗೂ ಯಾರಿಗೆ ತೋರಿಸಿದ್ರು ಇಷ್ಟ ಆಯ್ತು. ಅಂಡ್ ನಾನ್ ಇಷ್ಟಪಡೋ ಎಲ್ಲಾ ಕಲಾವಿದ್ರು ನಮ್ಮ ಸಿನಿಮಾಗೆ ಬಂದ್ರು. ಅಂಡ್ ಕಾಸ್ಟ್ಯೂಮ್ ಜೆಸಿಕಾ ಇರ್ಬೋದು, ಎಡಿಟರ್ ಬಲರಾಮ್ ಇರ್ಬೋದು, ನಮ್ಮ ಸಿನಿಮಾಟೋಗ್ರಾಫರ್ ರಿತೀಶ್ ಇರ್ಬೋದು, ಅಂಡ್ ನಮ್ಮ ಮೇಕಪ್ ಚಂದನ್ ಅವ್ರು ಇರ್ಬೋದು, ಎವ್ರಿಬಡಿ, ನಮ್ಮ EP ಚೇತನ್ ಅವ್ರು ಇರ್ಬೋದು, ಎವ್ರಿಬಡಿ. Now day one start ಮಾಡಿದಾಗ nobody expected any monetary stuff from this. Everybody came together to do this because the idea was very nice and the source for that was Shakti and the clarity that he had. ನಾವೆಲ್ಲರೂ ಒಟ್ಟಿಗೆ ಬಂದಿದೀವಿ. ಇದು ಬರೀ ಟೀಸರ್, ಟೈಟಲ್ ಟೀಸರ್ ಅಲ್ಲಿ ಐ ಥಿಂಕ್ ನಿಮ್ಗೆ ಒಂದು ಎಕ್ಸೈಟ್ಮೆಂಟ್ ಮೂಡಿಸಿದೀವಿ ಆಲ್ರೆಡಿ ಅಂತ. ಅಂಡ್ ಪಿಕ್ಚರ್ ಅಭಿ ಬಾಕಿ ಹೈ, ನಿಮ್ಮೆಲ್ರಿಗೂ ಮುಂದೆ ಇಷ್ಟ ಆಗ್ತಾ ಹೋಗುತ್ತೆ ಅಂತ ಅನ್ಕೊಳ್ತೀವಿ. ಅಂಡ್ ವಿಲ್ ಮೇಕ್ ಶೋರ್ ವಿ ವಿಲ್ ಎಂಟರ್ಟೈನ್ ಯು ಮೂವಿಂಗ್ ಫಾರ್ವರ್ಡ್ ಆಲ್ಸೋ. ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ಶಕ್ತಿ ಪ್ರಸಾದ್. So, okay. I did my bachelor's in filmmaking along with my team. Ritesh ಆಗಿರ್ಬೋದು, costumes Jessica ಆಗಿರ್ಬೋದು, and Anto Fernandez, ಯಾರ್ಯಾರು ಇದ್ದಾರೆ, like direction team ಇಂದ ಹಿಡಿದು, they are all from the same batch. And like we have been making our short films like since our college days, and this is our first feature film. I would like to shout out one guy. So whatever you're looking posters, like it's because of Anto Fernandez. Where are you? Get up. So his screen name for posters is Rogue Afro. Like I'm very happy with whatever he has done. Like it's working a lot. And with regards to title teaser, there are like two main highlights, except Chaitra and MD Pallavi ma'am. So it's Mithun and our editor Balram. So with whatever we tried to do, like Nan agirbodu, Ritesh agirbodu, they brought in soul to our like title teaser, and only because of them it feels like a whole package. Even Obri illa, his name is Karthik Viju, okay na? He is the guy who animated our title teaser, and he is a very young guy, younger than us, and very talented for sure. So there is a ಒಂದ್ ನಿಮಿಷ ಪ್ರೆಸ್ ಮೀಟ್ ಆಗಿರೋದ್ರಿಂದ ಒಂಚೂರ್ ಅವರು ಮೀಡಿಯಾದವ್ರ ಕ್ವೆಶನ್ ಅಂಡ್ ಆನ್ಸರ್ ಮುಗ್ಬಿಡ್ಲಿ. ಅದೇ ನಿಮ್ ಎಕ್ಸೈಟ್ಮೆಂಟ್ ಗೊತ್ತಾಗ್ತಿದೆ.
ಬಟ್ ಒಂಚೂರು ಪ್ರೆಸ್ ಮೀಟ್ ಮುಗಿದ್ಬಿಟ್ಟು ಓಕೆ. ಓಕೆ, LSD ಅಂದ್ರೆ ಶಾರ್ಟ್ ಫಾರ್ಮ್, ಅದ್ರ ಫುಲ್ ಫಾರ್ಮ್ ಏನು ಅಂದ್ರೆ ಲೈಲಾ ಸ್ವೀಟ್ ಡ್ರೀಮ್ ಅಂತ. ಹಾ, ಓಕೆ. ಐ ಮೀನ್, ಇಫ್ ಯು ಹ್ಯಾಡ್ ವಾಚ್ ದ ಟೀಸರ್, ಇಟ್ ಇಸ್ ಟೀಸಿಂಗ್. ಸೊ ಜಸ್ಟ್ ಲೈಕ್ ದಟ್, ಲೈಲಾ ಸ್ವೀಟ್ ಡ್ರೀಮ್ ಇಸ್ what is so sweet about it. If you look at the poster, like it's horrific. So Kate premise banbiಟ್ಟು, it's a story about what happens to a girl who works at a coffee shop when she meets on the bankrupt businessman, which is being played by Avinash sir, and how her life changes overnight. And throughout, while she is tripping balls, yes, she is going to be tripping in psychedelics. And when the dawn breaks, when the kid comes, like a very scary nightmare will turn out to be a sweet dream, and you will know what that sweet dream is all about when, like, in coming stages with trailer and everything. And this is like many parallel narratives in the film only, but the heart and soul of the film is a story about mom and daughter, and it's like a single parent and a single kid relationship, and how they come together at the end of the story. So, and also, like, ಈಗ ಫಸ್ಟ್ ಶೆಡ್ಯೂಲ್ ಶೂಟ್ ಮಾಡಿದೀವಿ, ಲೈಕ್ ವಿ ಹ್ಯಾವ್ ಶಾಟ್ ಆಲ್ಮೋಸ್ಟ್ ಲೈಕ್ 20% ಆಫ್ ದ ಫಿಲ್ಮ್. ಸೊ ಈಗ ನೆಕ್ಸ್ಟ್ ಶೆಡ್ಯೂಲ್ Jan 15th ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ. And if we finish that 50% almost done, we are looking at like completing our shoot by April. Yeah. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಮೀಡಿಯಾದವರು ಇಷ್ಟು ಪೇಷನ್ಸ್ ಕುತ್ಕೊಂಡು ನಮ್ಮ ಪ್ರೋತ್ಸಾಹಕ್ಕೆ, ನಿಮ್ಮ ಈ ಒಂದು ಟೀಸರ್ಗೋಸ್ಕರ ಇಷ್ಟೆಲ್ಲ ಪ್ರೋತ್ಸಾಹ ಕೊಡ್ತಾರೆ, ತುಂಬಾ ಸಂತೋಷ ಅನಿಸ್ತಾ ಇದೆ. ಪ್ರತಿ ಇವೆಂಟ್ ಅಲ್ಲೂ ನಿಮ್ಮ ಜೊತೆ ನಮ್ಗೆ ಯಾವಾಗ್ಲೂ ಇದ್ದೇ ಇದೆ. ನೀವೆಲ್ಲ ನೋಡ್ ಹಾಗೆ ಈ ನಮ್ಮ ಸುರಂ ಮೂವೀಸ್ ಬ್ಯಾನರ್ ಅಲ್ಲಿ ಪ್ರತಿಯೊಂದು ಪ್ರಯತ್ನನೂ ಒಂದು ಡಿಫರೆಂಟ್ ಎಫರ್ಟ್ ಹಾಕಿನೇ ಮಾಡ್ತಾ ಇದೀವಿ. ಅದೇ ರೀತಿ ಒಂದು ಫಸ್ಟ್ ಎಕ್ಸ್ಪೆರಿಮೆಂಟ್ ಸಿನಿಮಾ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಆಯ್ತು. ಅದಾದ್ಮೇಲೆ ಉಗ್ರಾಯುಧಂ ಅಂತ ಒಂದು ಮಾಸ್ ಎಲಿಮೆಂಟ್ ಇಟ್ಕೊಂಡು ಪಿರಿಯಾಡಿಕ್ ಫಿಲ್ಮ್ಗೆ ಎಫರ್ಟ್ ಹಾಕ್ತಾ ಇದ್ದೀನಿ. ಅದು ಎಲ್ಲರಿಗೂ ಗೊತ್ತಿದೆ, ಅದು ಶೂಟಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಆಲ್ರೆಡಿ. ಈಗ ಅದರ ಮಧ್ಯದಲ್ಲಿ ಇನ್ನೂ ಒಂದು ಹೊಸಬರ ತಂಡ ನೀ ನನ್ಗೆ ಎಲ್ಲವಂತ ಒಂದು ಸಿನಿಮಾ ಇದೆ, ಅದನ್ನು ಶೂಟಿಂಗ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಅದ್ರದ್ದು ಅನೌನ್ಸ್ಮೆಂಟ್ಸ್ ಅದಕ್ಕೆ ಕೊಡ್ತೀನಿ. ಇದು ನಮ್ಮ 4ನೇ ಪ್ರೊಡಕ್ಷನ್ ನಡೀತಾ ಇರೋ 4ನೇ ಸಿನಿಮಾ. ಇದರಲ್ಲಿ ಅವೆಷ್ಟು ಸಿನಿಮಾ ಒಂದ್ ಲೆಕ್ಕ ಆದ್ರೆ ಇದು ಒಂದು ವೆರಿ ಡಿಫರೆಂಟ್ ಅಂಡ್ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ನನಗೆ ಬಹಳ ಕಾನ್ಫಿಡೆನ್ಸ್ ಇಂದ ಮಾಡ್ತಾ ಇರುವಂತ ಸಬ್ಜೆಕ್ಟ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದು ಹೊಸಬರ ಸಿನಿಮಾ ಆದ್ರೂನು ಹೊಸ ಟೀಮು. ಅಗೇನ್ ನನ್ನ ಪ್ರತಿ ಸಿನಿಮಾದಲ್ಲೂ ಹೊಸ ಟ್ಯಾಲೆಂಟ್ ಗಳಿಗೆ ನಾನು ಆಪರ್ಚುನಿಟಿ ಕೊಟ್ಕೊಂಡ್ ಬರ್ತಾ ಇದ್ದೀನಿ, ಇನ್ಕ್ಲೂಡಿಂಗ್ ಉಗ್ರಾಯುಧಂ. ನಿಮ್ಗೆಲ್ಲ ಗೊತ್ತಿರಂಗೆ ಪುನೀತ್ ರುದ್ರನಾಗೆ ಫಸ್ಟ್ ಫಿಲ್ಮ್ ಅದನ್ನು. ಸೊ ಈಗ ನಮ್ಮ ಶಕ್ತಿ ಪ್ರಸಾದ್ ಮತ್ತೆ ಅವರ ಎಂಟೈರ್ ತಂಡ, ರಿತೀಶ್ ಆಯ್ತು, ಅವ್ರ ಎಂಟೈರ್ ಒಂದು ಸ್ಕೂಲ್ ಕಾಲೇಜ್ ಜಸ್ಟ್ ಮುಗಿಸ್ಕೊಂಡು ಹೊರಗೆ ಬಂದು ಒಂದು ಒಳ್ಳೆ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡು ಹುಡುಕ್ತಾ ಇದ್ದ ಸಮಯದಲ್ಲಿ ಈ ಸಬ್ಜೆಕ್ಟ್ ನನಗೆ ಬಹಳ ಇಂಟ್ರೆಸ್ಟಿಂಗ್ ಅನಿಸ್ತು. ನಮ್ಮ ಪ್ರೊಡಕ್ಷನ್ ಹೌಸ್ ಕಡೆಯಿಂದ, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಕಡೆಯಿಂದ ಬಂತು ನಮ್ಗೆ ಆಫರ್ ಆಗಿ. ಫಸ್ಟ್ ಇಂಪ್ರೆಷನ್ ಅಲ್ಲೇ ಕೇಳಿದಾಗ ಕತೆ ಬಹಳ ಇಂಟ್ರೆಸ್ಟಿಂಗ್ ಅನಿಸ್ತು ನನಗೆ. ಅಗೇನ್ ಡೈರೆಕ್ಟರ್ ಹೇಳಿದ್ದಾರೆ ಕತೆ ಬಗ್ಗೆ ಜಾಸ್ತಿ ಏನೂ ಬಿಟ್ಕೊಡಂಗಿಲ್ಲ, ನಾನು ಎಷ್ಟು ಹೇಳ್ಬೇಕು ಅಷ್ಟೇ ನಾನು ಹೇಳ್ತೀನಿ ಅಂತ. ಸೊ ಅದನ್ನ ಅವ್ರು ಹೇಳ್ತಾರೆ. ಅದಲ್ಲದೆ ನಮಗೆ ಇನ್ನೂ ಒಂದು ರೀಸನ್ ಈ ಸಿನಿಮಾ ನಾನು ಒಪ್ಕೊಳಕ್ಕೆ ಅಂತಂದ್ರೆ ಚೈತ್ರ ಆಚಾರ್ ಅವರು. ನನಗೂ ಮುಂಚೆ ಅವ್ರು ಫೈನಲೈಸ್ ಮಾಡ್ಕೊಂಡು, ಸರ್ ಈ ಸಿನಿಮಾ ನಾವು ಮಾಡಿದ್ರೆ ಚೈತ್ರ ಆಚಾರ್ ಜೊತೆಗೆ ಮಾಡ್ಬೇಕು, ಅವರೇ ನಮ್ ಲೀಡ್ ಆರ್ಟಿಸ್ಟ್ ಅಂತ ಹೇಳಿದ್ರು. ಅದು ಅಗೇನ್ ಅನದರ್ ಬಿಗ್ ರೀಸನ್ ಫಾರ್ ಮೀ ಟು ಅಕ್ಸೆಪ್ಟ್. ದೇರ್ ಆನ್ ಎಲ್ಲಾ ಆರ್ಟಿಸ್ಟ್ ಆಲ್ಮೋಸ್ಟ್ ನಮ್ ಟೀಮ್ ದೇ ಆರ್ ವೆರಿ ಕ್ಲಿಯರ್ ಬಿಫೋರ್ ಇವನ್ ದೇ ಅಪ್ರೋಚ್ ಮೀ. ಐ ಥಿಂಕ್ ದೇ ಹ್ಯಾಡ್ ದೇರ್ ಓನ್ ಕ್ಲಾರಿಟಿ ಆನ್ ಅವಿನಾಶ್ ಸರ್ ಈ ರೋಲ್ ಮಾಡಬೇಕು, MD ಪಲ್ಲವಿ ಮೇಡಮ್ ಆ ರೋಲ್ ಮಾಡಬೇಕು ಅಂತೆಲ್ಲ. Mithun Mukundan is again an addition in that way. There are a lot more surprises which are yet to come. ಅದನ್ನ ಟೀಮ್ ನಾನು ಕೇಳ್ತಾ ಹೋಗ್ತೀವಿ. ಸದ್ಯಕ್ಕೆ ನಾನು ಇಷ್ಟೇ ಹೇಳಬಲ್ಲೆ, ನಮ್ಮ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಒಂದು ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಹಕಾರ, ಸಪೋರ್ಟ್ ಯಾವಾಗ್ಲೂ ಇರ್ಲಿ ಅಂತ ಅಷ್ಟೇ ನಾನು ಕೇಳ್ಕೊಂತೀನಿ. ಫಸ್ಟ್ ಐ ಹ್ಯಾವ್ ಟು ಕಂಗ್ರಾಚುಲೇಟ್ ಜಯರಾಮ್ ಅವರು. ಯಾಕಂದ್ರೆ ಈ ಸಿನಿಮಾ ಮಾಡೋದಕ್ಕೆ ಒಪ್ಕೊಂಡಿದ್ರಲ್ಲ, ಐ ಮೀನ್ ಬಿಕಾಸ್ these boys are a fantastic team. ಅವರು ನನಗೆ ಮೊದಲನೇ ದಿನ ಬಂದು ಶಕ್ತಿ ಅವ್ರ ಕತೆ ಹೇಳಿದಾಗ, ಫ್ರಮ್ ದಟ್ ಮೊಮೆಂಟ್ the kind of clarity he had about what he is going to do, what he is going to present, ಏನ್ ಮಾಡ್ತಾ ಇದ್ದೀನಿ, ಯಾವ್ದ್ರ ಬಗ್ಗೆ, ಪ್ರತಿಯೊಂದ್ರ ಬಗ್ಗೆ ಅಷ್ಟೇ ಕ್ಲಾರಿಟಿ. ಕ್ವೈಟ್ಲಿ ಡಿಮಾಂಡಿಂಗ್, ವೆರಿ ಅಸರ್ಟಿವ್, ಬಟ್ he knows exactly what he wants. ಎಲ್ಲವೂ ಇದೆ. ಅಂಡ್ ಅವರೊಬ್ಬರೇ ಅಲ್ಲ, ಇಡೀ ಟೀಮು
ಕೆಲಸ ಸ್ವಲ್ಪ ಸಿಟ್ಟು ಬರ್ತಾ ಇತ್ತು, ಏನ್ ಇಟ್ಟು ಗೋಳಿಕೋತಾರೆ ಅಂತ. ಬಟ್ ರಿಯಲಿ ಐ ಮೀನ್ ವೆರಿ ಹ್ಯಾಪಿ. ನಮ್ಮ ಕಾಸ್ಟ್ಯೂಮ್ ಡಿಸೈನರ್ ಅಂತ ಹಿಡಿದು ಅಸೋಸಿಯೇಟ್ಸ್ ಹಿಡಿದು ಆಲ್ ಆಫ್ ದೆಮ್, ಎವ್ರಿ ಒನ್, ಎಲ್ಲಾರು ದೇ ವರ್ಕ್ ದ ಸೇಮ್ ಇಂಟೆನ್ಸಿಟಿ ಅಂಡ್ ಪ್ಯಾಷನ್. ಯಂಗ್ ಥಿಂಗ್, ಬಟ್ ತುಂಬಾ ದೊಡ್ಡ ಸುದ್ದಿ ಮಾಡ್ತಾರೆ ಮುಂದೆ ಅವರು. ತುಂಬಾ ಒಳ್ಳೆ ಟೀಮ್ ಆಗುತ್ತೆ. ಶಕ್ತಿ, ಯು ಹ್ಯಾವ್ ಎ ಫ್ಯಾಬುಲಸ್ ಫ್ಯೂಚರ್, ಐ ಟೆಲ್ ಯು. To come and show everything they have shot about me. ದಿನ ಬಂದು ನನಗೆ ಏನೇನ್ ತೆಗೆದಿದ್ದೀವಿ ಎಡಿಟ್ ಮಾಡಿ ತೋರಿಸಿ ಚೆನ್ನಾಗಿದೆ ಸರ್ ಅಂತ. ಸೊ ಹೆಂಗೆ ಇನ್ವಾಲ್ವ್ ಮಾಡ್ತಿದ್ರು ಆರ್ಟಿಸ್ಟ್ಗಳನ್ನ ಅಂತಂದ್ರೆ ತುಂಬಾ ಖುಷಿ ಆಗೋದು. ಬಹಳ ಅಪರೂಪ. ನಾನು ಸುಮಾರು ದಿನಗಳನ್ನು ಮಾಡಿದ್ದೀನಿ, ಎಲ್ಲಾ ಮಾಡಿದ್ದೀನಿ, ಬಟ್ ಅಪರೂಪಕ್ಕೆ ಈ ತರದ ಒಂದು ಪ್ರೆಷರ್ ಸಿಗುತ್ತೆ ಕಲಾವಿದರಿಗೆ. ಯಂಗ್ ಬಾಯ್, ಕಂಗ್ರಾಚುಲೇಷನ್. ನನಗೆ ಫಸ್ಟ್ ಚೈತ್ರ ಮೆಸೇಜ್ ಕಳ್ಸಿದ್ರು, ಒಂದು ಚಿತ್ರ ಇದೆ, ನೀವ್ ಅದ್ರಲ್ಲಿ ಅಭಿನಯಿಸ್ತೀರಾ ಅಂತ. ಐ ಸೆಡ್ ಆಫ್ ಕೋರ್ಸ್, ನಾನು ಐ ಬಿ ವೆರಿ ಹ್ಯಾಪಿ ಟು ಲಿಸನ್ ಅಂತ. ಆಮೇಲೆ ಶಕ್ತಿ ನನ್ನನ್ನ ಮೀಟ್ ಮಾಡಿ ಅವಿನಾಶ್ ಸರ್ ಹೇಳ್ದಂಗೆ ಬಹಳ ಡಿಟೇಲ್ಡ್ ನರೇಷನ್ ಕೊಟ್ರು. ಅವ್ರಿಗೆ ತುಂಬಾ ಕ್ಲಾರಿಟಿ ಇತ್ತು ಅಬೌಟ್ ದ ಸ್ಟೋರಿ, ಅಬೌಟ್ ಹೌ ಹಿ ಈಸ್ ಗೋಯಿಂಗ್ ಟು ಶೂಟ್ ಇಟ್, ಎಲ್ಲ ಕ್ಲಾರಿಟಿ ಇತ್ತು ಅಂತ ಅವ್ರ ನರೇಷನ್ ಅಲ್ಲೇ ಒಂದು ಐಡಿಯಾ ಸಿಕ್ತು ನಂಗೆ. ಸೊ ಐ ವಾಸ್ ವೆರಿ ಎಕ್ಸೈಟೆಡ್. ನಾನು ಹೂ ಅಂತಂದೆ. ಆಮೇಲೆ ನಾನ್ ಸ್ವಲ್ಪ ಹೀರೋಯಿನ್ ತಾಯಿ ಪಾತ್ರ ಅಂತಂದ್ರೆ ಸ್ವಲ್ಪ ಅಯ್ಯೋ ಹೌದಾ ಅಂತ, ಬಟ್ ಕಥೆ ಕೇಳಿದ್ಮೇಲೆ ನಾನು ಐ ವಾಸ್ ವೆರಿ ಹ್ಯಾಪಿ. ನಾನು ಖಂಡಿತ ಮಾಡ್ತೀನಿ ಅಂತ ಐ ಅಗ್ರಿ ಟು ಇಟ್. ಅಂಡ್ ಅವ್ರು ಹೇಳ್ದಂಗೆ, ಅವಿನಾಶ್ ಸರ್ ಅಂಡ್ ಮಿಥುನ್ ಅವ್ರು ಹೇಳ್ದಂಗೆ, ಐ ಆಮ್ ವೆರಿ ಹ್ಯಾಪಿ ವಿತ್ ದ ವೇ ಈ ಇಡೀ ಟೀಮ್ ಅನ್ನ ಶಕ್ತಿ ಅವರು ಒಟ್ಟಿಗೆ ಸೇರಿಸಿದಾರಲ್ಲ. ನಮ್ಮ ಸಿನಿಮಾಟೋಗ್ರಫರ್ ಇಂದ ಹಿಡಿದು ಕಾಸ್ಟ್ಯೂಮ್ ಇರ್ಬಹುದು, ಮೇಕಪ್ ಇರ್ಬಹುದು, ಎಲ್ಲರೂ ಎವ್ರಿ ಡಿಪಾರ್ಟ್ಮೆಂಟ್ ಎಲ್ಲರೂ ಯಂಗ್ಸ್ಟರ್ಸ್ ಇದ್ದಾರೆ, ಬಟ್ ದೇ ಆಲ್ ನೋ ದೇರ್ ಜಾಬ್. ಅವ್ರಿಗೆಲ್ಲ ಅವ್ರ ಕೆಲಸ ಗೊತ್ತಿದೆ. ಅಂಡ್ ನಾನು ಶೂಟ್ ಮಾಡಿದ ದಿನ ಇಟ್ ವಾಸ್ ಅ ವೆರಿ ಸ್ಮೂತ್ ಶೂಟಿಂಗ್ ಅಂತ ಹೇಳ್ಬೋದು. ಅಂದ್ರೆ ಶಕ್ತಿ ಅವ್ರು ಹೇಳ್ದಂಗೆ ಹಿ ನೋಸ್ ವಾಟ್ ಹಿ ವಾಂಟ್ಸ್, ಬಟ್ ತುಂಬಾ ಮೃದುವಾಗಿ ಮಾತಾಡ್ತಾರೆ. ಇವಾಗ ಅವ್ರು ಮಾತಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ತುಂಬಾ ಮೃದು ಧ್ವನಿ ಅವ್ರದ್ದು. ಮೃದು ಧ್ವನಿಯಲ್ಲೇ ಅವ್ರಿಗೆ ಏನ್ ಬೇಕು ಅನ್ನೋದನ್ನ ತುಂಬಾ ನಿಖರವಾಗಿ ಹೇಳ್ತಾರೆ ಅವರು. ಅದನ್ನ ಮಾಡಿದ್ರೆ ಅಂಡ್ ಅದು ಸಿಗೋವರೆಗೂ ಮಾಡ್ತಾ ಇರ್ತಾರೆ. ಸೊ ಹಿ ಡಸ್ ನಾಟ್ ಕಾಂಪ್ರಮೈಸ್, ಬಟ್ ಹಿ ಈಸ್ ವೆರಿ ರೆಸ್ಪೆಕ್ಟ್ಫುಲ್, ವೆರಿ ಅಂಡರ್ಸ್ಟ್ಯಾಂಡಿಂಗ್, ಎಲ್ಲಾನು ಇದೆ. ಅಂಡ್ ಐ ಆಮ್ ವೆರಿ ಸರ್ಪ್ರೈಸ್ಡ್, ಇಷ್ಟು ಯಂಗ್ ಟೀಮ್ ಇಷ್ಟೊಂದೆಲ್ಲ ಹೇಗೆ ಗೊತ್ತಿದೆ ಅವ್ರಿಗೆ. ಹೌ ಟು ಒಂದು ಫಿಲ್ಮ್ ಶೂಟ್ ಮಾಡೋದು ಗೊತ್ತಿರ್ಬೋದು, ಆದ್ರೆ ಎಲ್ರಿಗೂ ಸಂತೋಷ ಆಗೋ ರೀತಿ ಮಾಡೋದಿದೆಯಲ್ಲ. ಎಲ್ಲಾ ಕಲಾವಿದ್ರು ವೆನ್ ದೇ ಆರ್ ಇನ್ ದ ಸೆಟ್, ಅವ್ರು ಖುಷಿಯಾಗಿ ಅವರು ಒಳ್ಳೆ ಕೆಲಸ ಮಾಡಿದೀನಪ್ಪ ಅಂತ ಅನ್ಸೋ ರೀತಿ ಒಂದು ವಾತಾವರಣವನ್ನ ಕ್ರಿಯೇಟ್ ಮಾಡೋದು ಇಟ್ಸ್ ನಾಟ್ ಈಸಿ. ಅದನ್ನ ತುಂಬಾ ಚೆನ್ನಾಗಿ ನಾನು ಅಷ್ಟು ಒಂದ್ ಸಣ್ಣ ಇದ್ರಲ್ಲೇ ಗೊತ್ತಾಯ್ತು ನನ್ಗೆ. ಅಂಡ್ ಐ ಆಮ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ಟು ಮೇಕಿಂಗ್ ದಿಸ್ ಫಿಲ್ಮ್. ಎಲ್ರಿಗೂ ನಮಸ್ಕಾರ. ಮ್ಯೂಸಿಕ್ ವಿಷಯದಲ್ಲೂ ಆ ಥರ ಆಕ್ಚುಲಿ ಸರ್ ಹೇಳಿರೋ ಆಕ್ಟರ್ಸ್ ಗೆ ಫುಲ್ ಟೀಮ್ ಜೊತೆ ಇಂಟ್ರಾಕ್ಷನ್ ಇರುತ್ತೆ. ನನಗೆ ಜಾಸ್ತಿ ಇಂಟ್ರಾಕ್ಷನ್ ಇರೋದು ಶಕ್ತಿ ಜೊತೆ. ನಾನು ಡಿಒಪಿನ 2 ಸತಿ ಮೀಟ್ ಮಾಡಿದ್ರಿ ಇವರು ಡೈರೆಕ್ಷನ್ ಮಾಡೋ ಆ ಟೈಮ್, ಬಟ್ ಅವರು ಇದುವರೆಗೂ ಮಾತಾಡೋರ ವಾಯ್ಸ್ ಹಿಂಗಿದೆ ಅಂತ ಗೊತ್ತಿಲ್ಲ. ಇವತ್ತು ಕೇಳ್ಬೇಕು. ಬಟ್ ಆಕ್ಚುಲಿ ಅವಿನಾಶ್ ಸರ್ ಹೇಳಿರೋದು ದಟ್ ಇಸ್ ದ ಕರೆಕ್ಟ್ ಎಕ್ಸ್ಪ್ರೆಷನ್, ಬಿಕಾಸ್ ಅಷ್ಟು ಕ್ಲಾರಿಟಿ ಆಫ್ ಥಾಟ್ ಇತ್ತು. ಇವರು ನರೇಷನ್ ಮಾಡುವಾಗ ನನಗೆ ಪ್ರತಿಯೊಂದು ಸೀನ್ ಅದು ಯಾಕೆ ಆಗ್ತಾ ಇದೆ, ಸ್ವಲ್ಪ ಕ್ರೇಜಿ ಸೀನ್ಸ್ ಎಲ್ಲ ಇದೆ, ಬಟ್ ಎಲ್ಲ ಆ ಕ್ರೇಜಿನೆಸ್ ಗೆ ಒಂದು ಕಾರಣ ಇದೆ. ಸೊ ಆಸ್ ಅನ್ ಆಡಿಯನ್ಸ್ ಮೆಂಬರ್, ನಾನು ಫಸ್ಟ್ ನರೇಷನ್ ಕೇಳುವಾಗ ಐ ಆಮ್ ನಾಟ್ ಅ ಮ್ಯೂಸಿಕ್ ಡೈರೆಕ್ಟರ್, ನಾನು ಆಡಿಯನ್ಸ್ ಮೆಂಬರ್ ಆಗಿ ಕೇಳ್ತೇನೆ. ಸೊ ಒಂದು ಕಥೆ ಕೇಳ್ತಾ ಇದ್ದೀನಿ, ಆ ಕಥೆಯಲ್ಲಿ ನನಗೆ ಮಜಾ ಸಿಗ್ತಾ ಇದೆ. ಓಕೆ, ಆಮ್ ಐ ಇನ್ಸ್ಪೈರ್ಡ್, ಸ್ವಲ್ಪ ಮ್ಯೂಸಿಕ್ ಮಾಡಕ್ಕೆ ಆ ಇನ್ಸ್ಪಿರೇಷನ್ ಬರ್ತಾ ಇದೆ. ಇದ್ರದ್ದು ಜಾನರ್, ಇದು ಪೀರಿಯಡ್ ಫಿಲ್ಮ್ ಅಲ್ಲ, ನ್ಯೂ ಏಜ್ ಫಿಲ್ಮ್, ಇದೆಲ್ಲ ಆಮೇಲೆ ಯೋಚನೆ ಮಾಡೋದು. ಸೊ ದಟ್ ದೇ ವರ್ ಏಬಲ್ ಟು ಗಿವ್. ಇನ್ಫ್ಯಾಕ್ಟ್ 2 ಸತಿ ಶಕ್ತಿ ನನಗೆ ನರೇಟ್ ಮಾಡಿದ್ರಲ್ಲ, ಐ ಥಿಂಕ್ 1.5 years ago and then a few months ago. 2 ಸತಿನೂ ಅದೇ ತರ ಒಂದು ಎಕ್ಸೈಟ್ಮೆಂಟ್, ಐ ವುಡ್ ಸೇ ದ ವರ್ಡ್ ಇಸ್ ಎಕ್ಸೈಟ್ಮೆಂಟ್. ಬಿಕಾಸ್ ಎಷ್ಟು ಫಿಲ್ಮ್ಸ್ ಮಾಡಿದ್ರು ಒಂದು ನಾನು ಇದುವರೆಗೂ ಮಾಡದೇ ಇರೋ ಒಂದು ಜಾನರ್ ಬಂದ್ರೆ, ಒಂದು ಟೈಪ್ ಫಿಲ್ಮ್ ಬಂದ್ರೆ, ಡೆಫಿನೆಟ್ಲಿ ಇಟ್ಸ್ ಅನ್ ಎಕ್ಸೈಟಿಂಗ್ ಥಿಂಗ್. ಸೊ ಅಂಡ್ ಹೊಸಬ್ರ ಜೊತೆ ಕೆಲಸ ಮಾಡೋದು ಯಾವಾಗ್ಲೂ ಒಂದು ಐ ಡೋಂಟ್ ನೋ ವಾಟ್ ದ ವರ್ಡ್ ಇಸ್, ಬಟ್ ಇಟ್ಸ್ ಅ ಕಿಕ್. ಬಿಕಾಸ್ there is a freedom of thoughts. ಅದರಲ್ಲಿ ಬಾಕ್ಸ್ ಆಫೀಸ್ ಅಲ್ಲಿ ಇರ್ಬೇಕು, ಸ್ಟಾರ್ ಇಮೇಜ್ ಆ ತರ ಏನು ಅವ್ರಿಗೆ those limitations will not be there. So I find that very liberating. So I think that was my biggest draw. And Shakti musical ideas irli ಅದೇ ತರ ತುಂಬಾ ಫ್ರೀಡಮ್ ಕೊಡ್ತಾರೆ. ಅಟ್ ದ ಸೇಮ್ ಟೈಮ್ ಅವರಿಗೆ ಒಂದು ಕ್ಲಿಯರ್ ಐಡಿಯಾ ಇದೆ. ಸರ್ ನನಗೆ ಈ ತರ ಇದರಲ್ಲಿ ನೀವು ಕೇಳಿರ್ಬೇಕು, ಒಂದು ಅರಬಿಕ್ ಫ್ರೇಸ್ ಇತ್ತು,
ಅದು ಅದಕ್ಕೆ ಕಾರಣ ಏನು ಇಲ್ಲ. ಇವಾಗ ಅರಬಿಕ್ ಏನು ಅಂತ ನನಗೆ ಗೊತ್ತಿಲ್ಲ. ಬಟ್ ದ ಪಾಯಿಂಟ್ ಇಸ್ ದಟ್ ಇಟ್ ವಾಸ್ ಜಸ್ಟ್ ಅನ್ ಐಡಿಯಾ. ಅವ್ರು ಹೇಳಿದ್ರು, ನನಗೂ ಅದು ಓಕೆ ಚೆನ್ನಾಗಿದೆ ಅಂತ ಅನ್ಸ್ತು. ಎಕ್ಸಿಕ್ಯೂಟ್ ಮಾಡಿ ನೋಡಿದಾಗ ಇಟ್ ವಾಸ್ ಅ ಗುಡ್ ಐಡಿಯಾ. ಬಟ್ ಅವರು ಆ ಐಡಿಯಾ ಕೊಟ್ಟಿಲ್ಲ ಅಂದ್ರೆ ಐ ವುಡ್ ಆಲ್ಸೋ ನಾಟ್ ಥಾಟ್ ಅಬೌಟ್ ಇಟ್. ಒಂದು ಕನ್ನಡ ಫಿಲ್ಮ್ ಅಲ್ಲಿ ಯಾಕೆ ಅರಬಿಕ್ ಮ್ಯೂಸಿಕ್ ಆಗ್ಬೇಕು ಅಂತ. ಸೊ ಐ ಥಿಂಕ್ ದಟ್ ಇಸ್ ಅ ಗುಡ್ ಎಕ್ಸಾಂಪಲ್. ಡೈರೆಕ್ಟರ್ ಆಗಿ ಟೀಮ್ ಅವರ ಎಲ್ಲರೂ ಕೆಲಸ ನನಗೆ ಎಷ್ಟು ಇನ್ಸ್ಪಿರೇಷನ್ ಆಗಿದೆ ಅಂತ. ಆಫ್ ಕೋರ್ಸ್ ಚೈತ್ರ ಆಚಾರ್ ಅವರು, ಅವಿನಾಶ್ ಸರ್ ಅವರು, ಪಲ್ಲವಿ ಮೇಡಮ್, ಇವ್ರ ಬಗ್ಗೆ ನಾನು ಹೇಳೋ ಅವಶ್ಯಕತೆ ಇಲ್ಲ. ಸೊ ದೋಸ್ ಆರ್ ಲೈಕ್ ಎಕ್ಸ್ಟ್ರಾ ಟ್ರೀಟ್ಸ್. ಈ ಪ್ರಾಜೆಕ್ಟ್ ಸೈನ್ ಮಾಡಿದೀನಿ, ಅದರಲ್ಲಿ ಈ ತರ ಆಕ್ಟರ್ಸ್ ಮುಖ ನೋಡ್ಕೊಂಡು ಸ್ಕೋರ್ ಮಾಡಕ್ ಆಗುತ್ತೆ ಅಂದ್ರೆ ಇಸ್ ಅ ಡಬಲ್ ಸ್ವೀಟ್ನೆಸ್. ಸೊ ಜಸ್ಟ್ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ಪ್ರಾಜೆಕ್ಟ್. ಜಯರಾಮ್ ಸರ್ಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಬಿಕಾಸ್ ಫಸ್ಟ್ ಟೈಮ್ ಶಕ್ತಿನ ಮೀಟ್ ಮಾಡಿದಾಗ ಅವರಿಗೆ ಇನ್ವೆಸ್ಟ್ಮೆಂಟ್ ಒಂದು ಟೆನ್ಷನ್ ಇತ್ತು. ಆ ಟೆನ್ಷನ್ ನೀವೇ ಯು ಹ್ಯಾವ್ ಸಾಲ್ವ್ ದಟ್ ಪ್ರಾಬ್ಲಮ್. ಅಂಡ್ ಐ ಥಿಂಕ್ ಅದರಿಂದ ಒಂದು ಒಳ್ಳೆ ಫಿಲ್ಮ್ ಕನ್ನಡ ಸಿನಿಮಾಗೆ ಮಾಡಕ್ ಒಂದು ಚಾನ್ಸ್ ನೀವು ಕೊಟ್ಟಿದ್ರಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಮಿ ಅ ಪಾರ್ಟ್ ಆಫ್ ಇಟ್. ವೆರಿ ಹ್ಯಾಪಿ ಟು ಬಿ ಹಿಯರ್. ಸೊ ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ಕಾರ. ಸೊ ನಮ್ ಗ್ಯಾಂಗ್ ಎಲ್ಲ ಇಲ್ಲಿ ಬಂದಿದೆ. ಇದೇ ತರ ಗ್ಯಾಂಗ್ ಮಲ್ಟಿಪ್ಲೈ ಆಗ್ತಾನೆ ಇರ್ಬೇಕು. ಹೀಗೆ ಮಲ್ಟಿಪ್ಲೈ ಎಲ್ಲ ಮಲ್ಟಿಪ್ಲೆಕ್ಸ್ ಬರ್ಲೇಬೇಕು. ಎಲ್ಲ ಥಿಯೇಟರ್ಲು ನಮ್ ಗ್ಯಾಂಗು, ನಮ್ ಮೇಯರ್ಸ್ ಯಾರಿದ್ದೀರಾ, ನಮ್ ಮೇಜರ್ ಯಾರಿದ್ದೀರಾ, ದೊಡ್ಡವರು ಚಿಕ್ಕವರು ಎಲ್ಲಾರು ಬಂದು ಈ ಸಿನಿಮಾನ ಒಂದ್ಸಲ ನೋಡಿ, ಅದಾದ್ಮೇಲೆ ನೀವು ಮಾತಾಡಿ. ಸರ್ ನನಗೆ 2 ಸಿಂಗರ್ಸ್ ಇದ್ದಾರೆ. ಚೈತ್ರಾಚಾರ್ ಆಲ್ರೆಡಿ ಈ ಟೀಸರ್ ಅಲ್ಲಿ ಯೂಸ್ ಮಾಡಿದ್ದೀನಿ ಅವರ ವಾಯ್ಸ್ ನ. ಪಲ್ಲವಿ ಮ್ಯಾಮ್ ಡೆಫಿನೆಟ್ಲಿ ಅವರು ಕಾಸ್ಟ್ ಅಲ್ಲಿ ಇದ್ದಾರೆ ಅಂತ ಹೇಳೋ ಆ ಪಾಯಿಂಟ್ ಇಂದಾನೆ ನಾನು ಶಕ್ತಿ ವಿ ಹ್ಯಾವ್ ಬಿನ್ ಪ್ಲಾನಿಂಗ್. ನೋಡೋಣ. ಈ ಸಿನಿಮಾ ಸೈನ್ ಆಫ್ ಆಗೋ ಟೈಮ್ ನಲ್ಲಿ ಪಾಪ್ಯುಲರ್ ಅವ್ರು ಕನ್ನಡದಲ್ಲಿ ಇದ್ದಿತ್ತು. ಅದಕ್ಕೆ ಮುಂಚೆ ಕೆಲವು ಪ್ರಾಜೆಕ್ಟ್ಸ್ ನಡೀತಿತ್ತು ಅಂತ ಗೊತ್ತಿತ್ತು. ಅದಾದ್ಮೇಲೆ ಸೈನ್ ಆಫ್ ಮಾಡಾದ್ಮೇಲೆ 4 BHK ಅಂತ 3 BHK ಅಂತ ಒಂದು ತಮಿಳ್ ಫಿಲ್ಮ್ ಲಾಂಚ್ ಆಯ್ತು. ಅದಾದ್ಮೇಲೆ ಪ್ರಭಾಸ್ ಸರ್ ಜೊತೆನೂ ಒಂದು ರೋಲ್ ಇದೆ ಅಂತ ಗೊತ್ತಾಯ್ತು. ಸೊ ಶಿ ಇಸ್ ಆಲ್ರೆಡಿ ಪಾಪ್ಯುಲರ್ ಆರ್ಟಿಸ್ಟ್. ಸೊ ನಾವೇನು ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಅವ್ರು ಫೇಮಸ್ ಆಗಿದ್ದಾರೆ ಅಂತ ನಾವು ತಗೊಂಡಿದ್ದಲ್ಲ. ಬಟ್ ಕೋಇನ್ಸಿಡೆಂಟ್ಲಿ ಐ ಮೀನ್ ಫಾರ್ಚುನೇಟ್ ದಟ್ ಅವ್ರ ಆಪರ್ಚುನಿಟೀಸ್ ಅದ್ರ ಜೊತೆಗೆ ಬೆಳೀತಾ ಇದೆ. ನಮ್ಮ ಪ್ರೊಡಕ್ಷನ್ ಹೌಸ್ ಅಲ್ಲೂ ಅವ್ರ ರೋಲ್ ಪ್ಲೇ ಮಾಡ್ತಾ ಇದ್ದಾರೆ. ಸೊ ಚೆನ್ನಾಗ್ ಆಗ್ತಾ ಇದೆ. ಅದಕ್ಕೆ ಮುಂಚೆನೆ ನಾವು ಸೈನ್ ಅಪ್ ಮಾಡಿ ಡಿಸೈಡ್ ಮಾಡಿದ್ವಿ. ಆಕ್ಚುಲಿ ಸರ್ ಇದು ನಾವು ಮಾಡ್ಬೇಕು ಅಂತಲ್ಲ, ಬಟ್ ಅದು ಸಿನಿಮಾ ಚೆನ್ನಾಗ್ ಬಂದ್ಮೇಲೆ ಡೆಫಿನೆಟ್ಲಿ ಅದೆಲ್ಲಾ ಲ್ಯಾಂಗ್ವೇಜ್ ಹೋಗುತ್ತೆ ಅನ್ನೋದೇ ನಮ್ ಕಾನ್ಫಿಡೆನ್ಸ್. ಶಕ್ತಿ ಆಲ್ರೆಡಿ ನಂಗೆ ಹೇಳಿದ್ದಾರೆ, ಇದು ಬರೀ ಕನ್ನಡಕ್ಕೆ ಅಷ್ಟೇ ಸೀಮಿತ ಆಗಲ್ಲ, ಕನ್ನಡ ಸಿನಿಮಾ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ನೋಡಂತ ಸಿನಿಮಾ ಆಗುತ್ತೆ ಇದು ಅಂತಂದು ಡೆಫಿನೆಟ್ಲಿ ಆ ಪ್ಲಾನ್ಸ್ ಇದೆ. ಸ್ವಲ್ಪ ಫಸ್ಟ್ ಸಿನಿಮಾ ಮುಗಿದ್ಬಿಡ್ಲಿ ಅಂದ್ಬಿಟ್ಟು ಅದ್ರ ಬಗ್ಗೆ ಇನ್ನು ಏನು ಹೀಗೆ ಮಾತಾಡೋದು ಬೇಡ ಅಂತ. ಸಿನಿಮಾ ಆದ್ಮೇಲೆ ಅದು ಕಂಟೆಂಟ್ ನೋಡ್ಬಿಟ್ಟು ದೆನ್ ಡೆಫಿನೆಟ್ಲಿ ವಿಲ್ ಟೇಕ್ ಇಟ್ ಅದರ್ ಲ್ಯಾಂಗ್ವೇಜಸ್ ಅಷ್ಟೇ. ಗ್ಯಾಪ್ ಅಂದ್ರೆ ಸೀರಿಯಲ್ ಅಲ್ಲಿ ಕಡಿಮೆ ಆಯ್ತು. ರಂಗಭೂಮಿಯಲ್ಲಿ ನಾನು ಮಾಡ್ತಾನೆ ಬಂದಿದ್ದೀನಿ. ನಾನು ಈ ವರ್ಷನೂ 1-2 ನಾಟಕದಲ್ಲಿ ಮಾಡಿದ್ದೀನಿ. ಪ್ರತಿ ವರ್ಷ ನಾಟಕದಲ್ಲಿ ಮಾಡ್ತಾನೆ ಇರ್ತೀನಿ, ಅಭಿನಯಿಸ್ತಾ ಇರ್ತೀನಿ. ಅದು ರಂಗಭೂಮಿಯಲ್ಲಿ. ಲಾಸ್ಟ್ ನಾನು ಆಕ್ಟ್ ಮಾಡಿದ್ದು 1920-21 ಅಲ್ಲಿ ಮನ್ಸೂರಿ ಅವ್ರದ್ದು. ಸೊ ಅದಾದ್ಮೇಲೆ ಇದಕ್ಕೆ ನಾನು ಒಪ್ಕೊಂಡಿದ್ದೀನಿ. ಕರೆಕ್ಟ್. ಸಿ ನನ್ಗೆ ಡೆಫಿನೆಟ್ಲಿ ಆ ಸಿನಿಮಾ ಫೈನಲೈಸ್ ಮಾಡೋ ಟೈಮ್ ನಲ್ಲಿ ನಾನು ಇದು ಕಮರ್ಷಿಯಲ್ ಫಿಲ್ಮಾ ಅಥವಾ ಏನು ಕಂಟೆಂಟ್ ಫಿಲ್ಮಾ ಅಂತ ನೋಡ್ತಾ ಇಲ್ಲ. ಒಂದು ಫಿಲ್ಮ್ ಸೆಲೆಕ್ಟ್ ಮಾಡ್ಬೇಕಾದಾಗ ಒಂದು ಅದ್ರ ಹಿಂದೆ ಇರೋ ಟೀಮ್ ಬಹಳ ಮುಖ್ಯ ಆಗುತ್ತೆ ನನಗೆ. ಯಾಕಂದ್ರೆ ಕತೆ ಜೊತೆಗೆ ಕತೆ ಚೆನ್ನಾಗಿರ್ಲೇಬೇಕು ಆಬ್ವಿಯಸ್ಲಿ. ಅದ್ರ ಜೊತೆಗೆ ಬರೋ ಟೀಮು ಅಷ್ಟೇ ಇಂಟ್ರೆಸ್ಟೆಡ್ ಆಗಿದ್ದು ಅವ್ರ ಆ ಕತೆಗೋಸ್ಕರ ಏನ್ ಬೇಕಾದ್ರೂ ಮಾಡಿ ನಾವು ಅದನ್ನ ಸಕ್ಸಸ್ಫುಲ್ ಮಾಡ್ಬೇಕು ಅನ್ನೋದೊಂದು ಛಲ ಇರ್ಬೇಕಾಗತ್ತೆ. ಸೊ ನಾನು ಈಗ ಆಪರ್ಚುನಿಟಿ ಕೊಟ್ಟಿರೋ ಮೋಸ್ಟ್ ಆಫ್ ದ ಫಿಲ್ಮ್ಸ್ ಅಲ್ಲಿ ಎಲ್ಲಾರ್ಗುನು ಇದರ್ ಆ ಡೈರೆಕ್ಟರ್ಸ್ಗೆ ಇದು ಫಸ್ಟ್ ಫಿಲ್ಮೇ ಆಗಿದೆ. ಅದಲ್ಲದೆ ಜೊತೆಗೆ ಅದ್ರಲ್ಲಿರೋ ಎಂಟೈರ್ ಟೀಮ್ಗೂ ಒಂದು ಈ ಸಿನಿಮಾದಿಂದ ಅವ್ರ ಲೈಫ್ ಕಟ್ಕೋಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಅಂತವ್ರಿಗೆ ನಾನು ಆಪರ್ಚುನಿಟಿ ಕೊಟ್ಟಾಗ ಡೆಫಿನೆಟ್ಲಿ ಒಳ್ಳೆ ಔಟ್ಪುಟ್ ಬರುತ್ತೆ ಅನ್ನೋದು ನನ್ನ ಕಾನ್ಫಿಡೆನ್ಸ್. ಅದ್ರ ಜೊತೆಗೆ ಆಬ್ವಿಯಸ್ಲಿ ಓಕೆ ಒಂದು ಫಸ್ಟ್ ಮಾಡಿದ್ದು ಕಂಟೆಂಟ್ ಫಿಲ್ಮ್, ಅದಾದ್ಮೇಲೆ ಉಗ್ರಾಯುಧಂ ಅಂತ ಒಂದು ಒಳ್ಳೆ ಮಾಸ್ ಎಲಿಮೆಂಟ್ ಇರೋ ಪೀರಿಯಡಿಕ್ ಫಿಲ್ಮ್ ಗೆ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಇದು ಅಗೇನ್ ಪ್ಯಾರಲಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಫಿಲ್ಮ್. ಇದನ್ನ ನಾನು ಕಂಟೆಂಟ್ ಫಿಲ್ಮ್ ಅಂತ ಕ್ಲಾಸಿಫೈ ಮಾಡಕ್ ಇಷ್ಟಪಡಲ್ಲ. ಇದು ಪಕ್ಕಾ ಕಮರ್ಷಿಯಲ್ ಫಿಲ್ಮೇ, ಫುಲ್ಲಿ ಎಂಟರ್ಟೈನ್ಮೆಂಟ್ ಇದೆ ಇದರಲ್ಲಿ. ಬಟ್ ಇಟ್ ಇಸ್ ನಾಟ್ ಅಗೇನ್ ರೆಗ್ಯುಲರ್ ರೊಟೀನ್ ಫಿಲ್ಮ್ ತರ ಅಲ್ಲ. ಸೊ ಹಂಗಾಗಿ ಇದು ಯಾವುದೇ ಮಟ್ಟದಲ್ಲೂ ಏನೋ ಕಂಟೆಂಟ್ ಫಿಲ್ಮ್ ಒಂದು ಚಿಕ್ಕದಾಗ ಏನೋ ಮಾಡ್ಬಿಡ್ತಿದೀವಿ ಅಂತ ಅಲ್ಲ. ಇದು ದೊಡ್ಡ ಮಟ್ಟದಲ್ಲಿ ರೆಡಿ ಆಗ್ತಾ ಇದೆ. ನೀವು ಆಲ್ರೆಡಿ ಟೀಮ್ ನೋಡಿದ್ರೇನೆ ಅರ್ಥ ಆಗ್ತಾ ಇರುತ್ತೆ ಇದು ಎಷ್ಟು ಮ್ಯಾಸಿವ್ ಸ್ಕೇಲ್ ಹೋಗುತ್ತೆ ಈ ಸಿನಿಮಾ ಅಂತ. ಡೆಫಿನೆಟ್ಲಿ ಅದಾಗುತ್ತೆ. ಅಂಡ್ ಸಿನಿಮಾ ಆ ಸ್ಕ್ರಿಪ್ಟ್ ಡಿಮ್ಯಾಂಡ್ ಮಾಡ್ಬೇಕಾಗತ್ತೆ ಎಲ್ಲಾನು ಏನ್ ಬೇಕು ಅನ್ನೋದು. ಸೊ ನಮ್ ಸ್ಕ್ರಿಪ್ಟ್ ತಕ್ಕನಾಗಿ ಅದೆಲ್ಲ ಡಿಮ್ಯಾಂಡ್ ಆಗ್ತಾ ಇದೆ. ಅದ್ರ ಪ್ರಕಾರ ನಾನು ಪ್ರೊವೈಡ್ ಮಾಡ್ತಾ ಹೋಗ್ತಾ ಇದ್ದೀನಿ ಅದರ ರಿಕ್ವೈರ್ಮೆಂಟ್ಸ್ ನ. ಸೊ ಐ ಥಿಂಕ್ ಇಟ್ ವಿಲ್ ಗೋ ವೆಲ್. ನನಗೆ ಎರಡರಲ್ಲೂ ಖುಷಿ ಇದೆ, ಕಮರ್ಷಿಯಲ್ ಸಿನಿಮಾ ಮತ್ತೆ ಈ ತರದ್ದು ರಿಸ್ಕಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಮೇಲೂ ನನಗೆ ಇಂಟ್ರೆಸ್ಟ್ ಇದೆ. ನನ್ನ ಮೊದಲನೇ ಸಿನಿಮಾ ಮಹಿರಾ, ಅದು ಅದಕ್ಕಿಂತ ಇನ್ನು ವಿಭಿನ್ನವಾಗಿ ಇರುವಂತ ಆ ರಿಲೇಶನ್ಶಿಪ್ ಇನ್ನು ಡಿಫ್ರೆಂಟ್ ಆಗಿದೆ. ಅದು ಒಂದು ತಾಯಿ ಮಗಳದ್ದು ರಿಲೇಶನ್ಶಿಪ್, ಇದು ಒಂಥರದ್ದು
ಬಟ್ ಈ ತಾಯಿನೂ ತುಂಬಾ ಡೈನಮಿಕ್ ಆಗಿದ್ದಾರೆ ಇಲ್ವಾ? ಮೆಲೋಡಿಯಸ್. ಬಟ್ ಈ ಸಿನಿಮಾ ನೋಡಿ ನಿಮ್ಗೆ ಇದು ಒಂದು ವಿಭಿನ್ನ ಎಕ್ಸ್ಪೀರಿಯನ್ಸ್ ನಿಮಗೆ ಖಂಡಿತವಾಗ್ಲೂ ಕೊಡುತ್ತೆ ಅಂಡ್ ಎಲ್ರಿಗೂ ಕನೆಕ್ಟ್ ಆಗುತ್ತೆ ಒಂದಲ್ಲ ಒಂದ್ ರೀತಿಯಲ್ಲಿ ಅನ್ನೋದು ನನ್ನ ನಂಬಿಕೆ. ನಂಗ ಈ ಬೆಡ್ ತುದಿಯಿಂದ ಬಿದೋಗ್ತಾ ಇದೀನಿ ಆತರ, ಅಯ್ಯೋ ಯಾರು ಹಿಡ್ಕೋತಾ ಇಲ್ಲ ಅನ್ನೋದು ಒಂದ್ ಕನ್ಸು, ಎಕ್ಸಾಮ್ ಕನ್ಸು. ಅಯ್ಯೋ ಈಗ್ಲೂ ಮೊನ್ನೆ ಕೂಡ ನಾನು ನಮ್ಮ ಅಮ್ಮಂಗೆ ಹೇಳ್ತಾ ಇದ್ದೆ, ಎಷ್ಟು ಟಾರ್ಚರ್ ಕೊಟ್ಟು ಓದಿಸಿದೀರಾ ಅಂದ್ರೆ ನಾನು ಇವತ್ತು ಈ ಕನ್ಸಲ್ಲಿ ನಾನು ಓದಿಲ್ಲ, ಯಾರಿಗೋ ಕೇಳ್ತಾ ಇದೀನಿ ಆನ್ಸರ್ಸ್, ಅವ್ರು ನನ್ನ ಕಡೆ ತಿರುಗ್ತಾ ಇಲ್ಲ, ಇನ್ವಿಜಿಲೇಟರ್ ನನ್ ಮುಂದೆ ನಿಂತ್ಕೊಂಡಿದ್ದಾರೆ, ಈ ತರ ಕನ್ಸೆಪ್ಟ್ ಬೀಳ್ತಾ ಇರೋದು. ಸೊ ಕಣ್ ಬಿಟ್ಟಿದಾಗ ಕಂಡಿರೋ ಕನ್ಸುಗಳು ಸ್ವಲ್ಪ ನನ್ಸಾಗಿ ಚೆನ್ನಾಗಿ ಖುಷಿ ಕೊಡ್ತಾ ಇದೆ. ಸೊ ಅದು ಕಣ್ ಮುಚ್ಚಿದ ಮೇಲೆ ಅದು ಸ್ವಲ್ಪ ನೈಟ್ ಮೇರ್ ಅದು ಸ್ವಲ್ಪ ನೈಟ್ ಮೇರ್. ಸೊ ಯಾ, ಒಂದ್ ಹೇಳ್ಬೇಕು, ಈ ಕಮರ್ಷಿಯಲ್ ಸಿನಿಮಾ ಅಥವಾ ಆರ್ಟ್ ಸಿನಿಮಾ ಅಂತ ನಾನು ಬೈಫರ್ಕೇಟ್ ಮಾಡೋದೇ ನನಗೆ ಐ ಡೋಂಟ್ ಅಗ್ರಿ ವಿತ್ ಇಟ್. ಈ ಪ್ಯಾನ್ ಇಂಡಿಯಾ ಸಿನಿಮಾ ಅಥವಾ ರೀಜನಲ್ ಸಿನಿಮಾ ಅಲ್ಲ. ಸಿನಿಮಾ ಚೆನ್ನಾಗಿದ್ರೆ ಆಟೋಮ್ಯಾಟಿಕ್ ಆಗಿ ಪ್ಯಾನ್ ಇಂಡಿಯಾ ಆಗುತ್ತೆ. ಅಥವಾ ಈ ಒಂದ್ ಒಳ್ಳೆ ಸಿನಿಮಾ ಮಾಡ್ತೀವಿ ಅಂತ ಹೊರತುವೆ ಇದು ಕಮರ್ಷಿಯಲ್ ಇದು ಆರ್ಟ್ ಸಿನಿಮಾ ಅಂತ ಯಾರು ಅನ್ಕೊಂಡು ಮಾಡೋದಿಲ್ಲ. ಮೊದಲನೇ ಇದು ಒಂದು ಒಳ್ಳೆ ಸಿನಿಮಾ ಮಾಡ್ಬೇಕು, ಒಳ್ಳೆ ಕಂಟೆಂಟ್ ಇದ್ದಾಗ. ಯಾಕಂದ್ರೆ ನಾವ್ ಯಾವ್ದೋ ಆರ್ಟ್ ಸಿನಿಮಾ ಅನ್ಕೊಂಡೆ ಸಿನಿಮಾಗಳು 100 ದಿನ ಓಡಿದ್ವಿದೆಯಲ್ಲ. ಸೊ ಯಾರು ಜನಗಳು ಏನ್ ಇಷ್ಟಪಡ್ತಾರೆ ಗೊತ್ತಿಲ್ಲ. ಬಟ್ ನಾವು ಸೀರಿಯಸ್ ಆಗಿ ನಾವು ಕಮಿಟ್ಮೆಂಟ್ ಇಂದ ಒಂದು ಕನ್ವಿಕ್ಷನ್ ಸಿನಿಮಾ ಮಾಡಿದ್ರೆ ಮಿಕ್ಕಿದ್ದು ಆಡಿಯನ್ಸ್ ಬಿಟ್ಟಿದ್ದು ಅಷ್ಟೇ. ವಿ ಕೆನಾಟ್ ಡಿಸೈಡ್ ಪ್ಯಾನ್ ಇಂಡಿಯಾ ಮಾಡ್ತೀವಿ ಅಂತ ಮೊದಲೇ ಮಾಡ್ಕೊಡೋದು ನನಗೆ ಅಷ್ಟು ಸರಿ ಕಾಣಲ್ಲ. ಪ್ಯಾನ್ ಇಂಡಿಯಾ ಆಗ್ಬೇಕು, ಆಗುತ್ತೆ ಅಷ್ಟೇ, ಆಟೋಮೆಟಿಕ್ ಆಗಿ ಆಗುತ್ತೆ, ಚೆನ್ನಾಗಿದೆ.